ಹಾಯ್ ಫ್ರೆಂಡ್ಸ್, ನಮಸ್ಕಾರ. SSEM.377ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ಲಾಗಿ ಆರೋಗ್ಯಕರವಾದ ಹೆಲ್ತಿ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮೊದಲಿಗೆ ಒಂದು ಪ್ಯಾನಿಗೆ 1 ಕಪ್ಪಷ್ಟು ನಾನು ಕುಂಬಳಕಾಯಿ ಬೀಜನ ತೊಗೊಂಡು ಹುರ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಕಪ್ಪು ಅಥವಾ ಬಟ್ಟಲು ಎಲ್ಲ ಒಂದೇ ಅಳತೆಯಲ್ಲೇ ತೊಗೋಬೇಕು. ಕುಂಬಳಕಾಯಿ ಬೀಜ ಪಂಪ್ಕಿನ್ ಸೀಡ್ಸನ್ನು ಗರಿ ಆಗೋವರೆಗೂ ಮೀಡಿಯಮ್ ಉರಿಯಲ್ಲೇ ಚೆನ್ನಾಗಿ ಹುರಿಬೇಕು. ನೋಡಿ, ಇದು ರೆಡಿಯಾಗಿದೆ. ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅದೇ ಕಪ್ ಅಳತೆಯಲ್ಲಿ 1 ಕಪ್ಪಷ್ಟು ಸೂರ್ಯಕಾಂತಿ ಬೀಜ ಸನ್ಫ್ಲವರ್ ಸೀಡ್ಸನ್ನು ಸಹ ಹಾಕ್ಕೊಂಡು ಗರಿಯಾಗಿ ಹುರಿಬೇಕು. ಸ್ವಲ್ಪವೂ ಕೂಡ ತುಪ್ಪ ಎಣ್ಣೆನ ಉಪಯೋಗಿಸದೆ ಹಾಗೆ ರುಚಿಕರವಾಗಿ ಆರೋಗ್ಯಕರವಾದ ಸ್ವೀಟು ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ಇದನ್ನು ಸಹ ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಹಳೆ ವೀಡಿಯೋಸ್ ಲಿಂಕನ್ನು ಹಾಕಿರ್ತೀನಿ. ಪ್ಲೀಸ್ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟು ಅದೇ ಕಪ್ಪಲ್ಲೇ ನಾನು ಬಿಳಿ ಎಳ್ಳನ್ನು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಎಳ್ಳನ್ನು ಜಾಸ್ತಿ ಕೆಂಪಾಗೋ ತನಕ ಹುರಿಯೋದು ಬೇಡ, ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು, ಗರಿ ಆಗೋ ಪೂರ್ತಿ. ತುಂಬ ಕೆಂಪಾಗಿಬಿಟ್ರೆ ಸ್ವೀಟಲ್ಲಿ ಕಹಿ ಅನಿಸುತ್ತೆ ತಿನ್ನುವಾಗ. ಅದಕ್ಕೋಸ್ಕರ ಲೈಟಾಗಿ ಸ್ವಲ್ಪ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ತೆಕ್ಕೊಂಬಿಡಿ. ಇದಕ್ಕೇ ಬೇರೆ ಡ್ರೈ ಫ್ರೂಟ್ಸ್ ಅಥವಾ ಬೇರೆ ಸೀಡ್ಸನ್ನು ಸಹ ಆ್ಯಡ್ ಮಾಡ್ಕೋಬೋದು, ಖಂಡಿತ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಈ ಕಡೆ ಒಂದು ಕಡಾಯಿಗೆ ಸೀಡ್ಸ್ ಎಲ್ಲ ಸೇರಿ 3 ಕಪ್ ಆಗಿತ್ತು. ಅದಕ್ಕೆ ನಾನು 2 ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ. ನೋಡಿ, ಬೆಲ್ಲ ಕರಗಿದೆ. ಈಗ ಗಟ್ಟಿ ಪಾಕ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ. ತುಂಬ ಟೈಮ್ ತಗೊಳ್ಳಲ್ಲ, ಬೇಗನೆ ಪಾಕ ಬಂದುಬಿಡುತ್ತೆ. ಸ್ವಲ್ಪನೇ ಮಾಡ್ತಾ ಇರೋದಲ್ಲ, ನೋಡ್ತಾ ಇರಬೇಕು. ಈ ರೀತಿ ಒಂದು ಬೌಲ್ಗೆ ನೀರನ್ನು ಹಾಕ್ಕೊಂಡು ಪಾಕ ಹಾಕ್ಕೊಂಡ್ರೆ ನೋಡಿ, ಹಿಂಗೆ ಮುಟ್ಟು ನೋಡಿದರೆ ಕೈಗೆ ಅಂಟಬಾರ್ದು. ಹಾಗೆ ಮೇಲಿಂದ ಹಾಕಿದರೆ ಟಳ್ಳಂತ ಶಬ್ದ ಬರಬೇಕು. ಇದು ಕರೆಕ್ಟಾದ ಪಾಕ ಕರೆಕ್ಟಾಗಿ ಆಗಿದೆ ಅಂತ. ಉರಿನ ಕಡಿಮೆ ಮಾಡಿಕೊಂಡು ನಾವು ಮುಂಚೆ ಹುರಿದಿರ್ತಕ್ಕಂಥ ಸೀಡ್ಸ್ನೆಲ್ಲ ಹಾಕ್ಕೊಂಡು ಬೇಗನೆ ಮಿಕ್ಸ್ ಮಾಡ್ಕೊಂಬಿಡೋಣ. ಬೇಗನೆ ಗಟ್ಟಿಯಾಗಿಬಿಡುತ್ತೆ ಪಾಕ, ಅದಕ್ಕೋಸ್ಕರ ನಾವು ಬೇಗನೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಮುಂಚೆನೇ ಒಂದು ಕಡೆ ಒಂದು ತಟ್ಟೆಗೆ ತುಪ್ಪ ಅಥವಾ ಎಣ್ಣೆನ ಹಚ್ಚಿ ಇಟ್ಕೊಂಡಿರಬೇಕು. ಆಲ್ರೆಡಿ ತಟ್ಟೆ ಹಿಂಭಾಗಕ್ಕೆ ನಾನಿಲ್ಲಿ ತುಪ್ಪನ ಹಚ್ಚಿ ಇಟ್ಕೊಂಡಿದ್ದೀನಿ. ಈ ರೀತಿ ಹಿಂಭಾಗಕ್ಕೆ ತುಪ್ಪ ಹಚ್ಚಿ ಅದ್ರ ಮೇಲೆ ಸ್ವೀಟನ್ನು ಹಾಕ್ಕೊಳ್ಳೋದ್ರಿಂದ ಪೀಸಸ್ ತೆಗೆಯುವಾಗ ನಮಗೆ ಕಷ್ಟ ಆಗೋದಿಲ್ಲ, ಈಸಿಯಾಗಿ ಬರುತ್ತೆ. ಫಾಸ್ಟಾಗಿ ಎಲ್ಲ ಹಾಕ್ಕೊಂಬಿಡಬೇಕು, ಇಲ್ಲಾಂದರೆ ಬೇಗ ಗಟ್ಟಿಯಾಗಿಬಿಡುತ್ತೆ. ನೆಕ್ಸ್ಟ್ ಅದನ್ನೆಲ್ಲ ಈಗ ಲೆವೆಲ್ ಮಾಡ್ಕೋಬೇಕು, ನೀಟಾಗಿ ಸೆಟ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಸೆಟ್ ಮಾಡ್ಕೊಂಡಾದ ನಂತರ ಒಂದು ಚಾಕು ಅಥವಾ ಈ ರೀತಿ ಕಟ್ಟರಿಂದ ಮೊದಲಿಗೆ ಮಾರ್ಕ್ನ ಮಾಡ್ಕೊಂಬಿಡಬೇಕು. ಗಟ್ಟಿಗಾದರೆ ಆಮೇಲೆ ಪೀಸಸ್ ತೆಕ್ಕೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಮಾರ್ಕ್ ಮಾಡಿದ್ದಾದ ನಂತರ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಎತ್ತಿಟ್ಬಿಡೋಣ. ನೋಡಿ, ತಣ್ಣಗಾದ ನಂತರ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ತಾಸಿಗಿಂತ ಜಾಸ್ತಿನೇ ಎತ್ತಿಟ್ಟಿದ್ದೆ. ಆ ನಂತರ ಈ ರೀತಿ ಒಂದು ಚುಚ್ಚುಕದಿಂದ ಸ್ವಲ್ಪ ಸೈಡಿಗೆಲ್ಲ ಎಬ್ಬಿಸ್ಕೋಬೇಕು. ಸ್ವಲ್ಪ ಕಷ್ಟ ಅನಿಸ್ಬೋದು, ಆದರೆ ನೀಟಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ನೋಡ್ಬೋದು, ಚಕ್ಕೆ ಥರ ಬಂದಿದೆ ಇಲ್ಲಿ. ನೋಡಿ, ಪೀಸಸ್ ಕೂಡ ನೀಟಾಗಿ ಮುರಿಯುತ್ತೆ, ಏನು ತೊಂದರೆ ಇಲ್ಲ, ಚೆನ್ನಾಗಿ ಬರುತ್ತೆ ಸ್ವೀಟು. ಖಂಡಿತ ಟ್ರೈ ಮಾಡ್ಬೋದು. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾದಲ್ಲಿ ಪ್ಲೀಸ್ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇದೇ ಥರ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.